ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಶ್ರೀಮಂತು ಅಣ್ಣ, ಶ್ರೀಮಂತು ಲೋ ನಾಗರಾಜು, ನನ್ ಮೊಮ್ಮಗನಿಗೆ ಏನಾಯ್ತು? ಅವನ್ ಮುಂದೆ ಈ ಖರ್ಚಿನ ವಿಷಯ ಮಾತಾಡ್ಬೇಡಿ ಅಂತ ಬಡ್ಕೊಂಡೆ. ಆದ್ರೂ ನೀವ್ ಅದ್ರ ಬಗ್ಗೆನೇ ಮಾತಾಡಿದ್ರಿ. ಈಗ ನೋಡವನು ಖರ್ಚಿನ ವಿಷಯ ಕೇಳಿದ ತಕ್ಷಣ ತಲೆ ಸುತ್ತೇ ಬಿದ್ದೋಗ್ಬಿಟ್ಟಿದ್ದಾನೆ. ಶ್ರೀಮಂತು ಶ್ರೀಮಂತು ಎದ್ದೇಳು ಶ್ರೀಮಂತು. ಕೊಡಮ್ಮ. ಏನಮ್ಮ ಏನು ನೀರ್ ಹಾಕಿದ್ರೆ ಹೆಚ್ಚಲಾಗ್ತಾ ಇಲ್ಲ. ಇವನ್ ಇಷ್ಟಕ್ಕೆ ತಲೆ ಸುತ್ತ ಬಿದ್ರೆ ಹೇಗೋ? ಇನ್ನು ಬಟ್ಟೆ ತಗೋಬೇಕು, ಒಡವೆ ತಗೋಬೇಕು. ಆ ಖರ್ಚೆಲ್ಲ ನೋಡಿದ್ರೆ ಈ ಭೂಮಿ ಸಾವಾಸನೇ ಬೇಡ ಅಂತ ರಾಕೆಟ್ ಹತ್ಕೊಂಡು ಚಂದ್ರಲೋಕಕ್ಕೆ ಹೋಗ್ಬಿಡ್ತಾನೆ ಅನ್ಸುತ್ತೆ. ಅಜ್ಜಿ, ನೀವ್ ಹೇಳೋ ರೀತಿ ನೋಡಿದ್ರೆ ನನ್ಗೆ ಭಯ ಆಗ್ತಿದೆ. ಸುಮ್ನಿರಿ ಅಜ್ಜಿ. ಅಪ್ಪ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಡಣ. ಸ್ವಲ್ಪ ಹೊತ್ತಿರೋ ನೋಡೋಣ. ಶ್ರೀಮಂತು ಶ್ರೀಮಂತು ಕಣ್ಬಿಡು ಶ್ರೀಮಂತು. ಶ್ರೀಮಂತು ಏಯ್, ನನ್ನ ಮೊಮ್ಮಗ ಕಣ್ಬಿಟ್ಬಿಟ್ಟ. ದೇವ್ರೆ, ನಿನಗ್ 108 ತೆಂಗಿನಕಾಯಿ. ಅಜ್ಜಿ, ಅದ್ರಲ್ಲೂ ಖರ್ಚಿದೆ. ಹೌದಲ್ವಾ? ಖರ್ಚು ವಿಷಯ ಹೇಳೋದೇ ಬೇಡ. ನಾನು ಎಲ್ಲಿದ್ದೀನಿ? ಏಯ್, ಮನೇಲಿ ಇದೆಯಾ ಕಣೋ? ತಗೊಂಬ. ಹಾ ಅಪ್ಪ. ಹೇಳಪ್ಪ, ಹೇಳು. ಹಿಂದೆ ಬಾ ಮೆತ್ತಿಗೆ. ನನಗೇನಾಯ್ತು? ನಾನೇ ಕಿಲ್ಲಿದ್ದೀನಿ. ಅಪ್ಪ, ಅಣ್ಣಂಗೆ ಹಳೇದೆಲ್ಲ ಮರ್ತೋಗಿದೆ ಅನ್ಸುತ್ತೆ. ಏಯ್, ಸುಮ್ಮನೆ ಇರೋ, ನಾನು ಹೇಳ್ತೀನಿ. ಶ್ರೀಮಂತು, ವೆಂಟು ಮದುವೆ ಖರ್ಚಿನ ಬಗ್ಗೆ. ಖರ್ಚು ನನಗೆ ಈಗಿಲ್ಲ ಜ್ಞಾಪನ ಬರ್ತಿದೆ. ಸಪ್ತಮಿ ತಂದೆ ಅವರಪ್ಪ ಸಾಮಾನ್ಯದವ್ರು ಅಲ್ಲಪ್ಪ. ನಂಗೆ ಯಾಕೋ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಮೈನಸ್ ಆಗೋ ಲಕ್ಷಣ ಎದ್ದು ಕಾಣಿಸ್ತಿದೆ. ಕಲ್ಯಾಣ ಮಂಟಪ ಬುಕ್ ಮಾಡಬೇಕು ಅಂತಾರೆ, ಊಟಕ್ಕೆ ಕ್ಯಾಟ್ರಿಂಗ್ ಅವ್ರನ್ನೇ ಬುಕ್ ಮಾಡಬೇಕು ಅಂತಾರೆ, ಹಾಡು ಸಾಂಗು ಅಂತ ನಮ್ಮನ್ನು ಮಂಗ ಮಾಡ್ತಿದ್ದಾರೆ. ಒಂದೊಂದಕ್ಕೂ ಲಕ್ಷ ಖರ್ಚಾಗುತ್ತೆ. ಇದೆಲ್ಲ ನೋಡಿದ್ರೆ ನಂಗೆ ಮದುವೆ ಬೇಕಾ ಬೇಡ? ಇಷ್ಟಕ್ಕೆಲ್ಲ ಖರ್ಚು ಮಾಡಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ನನ್ನ ಕೈಲಾಗಲ್ಲ. ಈ ಖರ್ಚಿಗೆಲ್ಲ ದುಡ್ಡಿಲ್ಲ ನನ್ನ ಹತ್ರ. ನನಗೆ ಮದುವೆ ಬೇಡ. ಅಮ್ಮ, ನಾಗರಾಜು, ಏನು ಇದು? ಮದುವೆ ಖರ್ಚಿನ ವಿಷಯ ಕೇಳಿದ ತಕ್ಷಣ ತಲೆ ಸುತ್ತ ಬೀಳ್ತಾ ಇದ್ದಾನಲ್ವೋ? ಇವನೇ ನೀ ಖರ್ಚಿಂದ ಹೇಗೋ ಕಾಪಾಡೋದು? ಸಪ್ತಮಿ, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ನಾನೆಲ್ಲೋ ಆಕಾಶದಲ್ಲಿ ತೇಲ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನನ್ಗೂ ಅಷ್ಟೇ ಅಪ್ಪ. ಇದು ಕನ್ಸೋ ನನ್ಸೋ ಒಂದೂ ಗೊತ್ತಾಗ್ತಿಲ್ಲ. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಮ್ಮ ಮಳಿ ಅಂದ್ರೇನೋ ಸಂತೋಷ ಆಗೋ ತರ ಶಾಕ್ ಕೊಟ್ರು. ಆದ್ರೆ ಈಗ ನಿಮ್ಮಮ್ಮ ಯಾವ ತರ ಶಾಕ್ ಕೊಡ್ತಾಳೆ ಅನ್ನೋದೇ ಗೊತ್ತಿಲ್ಲ ನೋಡು. ಅಪ್ಪ, ಅಮ್ಮನ ಹತ್ರ ಸಮಾಧಾನವಾಗಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅವಳ ಹತ್ರ ಸಮಾಧಾನವಾಗಿ ಮಾತಾಡಕ್ ಹೋದ್ರೆ ನಮ್ಮನ್ನೆಲ್ಲ ಸಮಾಧಿ ಮಾಡ್ಬಿಡ್ತಾಳ ಅಷ್ಟೇ ಕಣಮ್ಮ. ಅವಳಿರೋದು 3 ಅಡಿ ಆದ್ರೂನು ಮೊಂಡುತನ ತೋರ್ಸೋದು 6 ಅಡಿ. ಬರೀ ಜಗಳ ಆಡೋದು, ಕೋಪದಲ್ಲಿ ಮಾತಾಡೋದು, ಸಿಟ್ಟು ಮಾಡ್ಕೊಳ್ಳೋದು, ಬರೀ ಇದೇ ಆಯ್ತು ಅವಳದು. ಅದ್ ಎಲ್ಲದಕ್ಕಿಂತ ಪ್ರೀತಿ ಜಾಸ್ತಿ ಇದೆ ಅಪ್ಪ. ಆ ಪ್ರೀತಿನ ಹೇಗ್ ತೋರಿಸ್ಕೊಳ್ಳೋದು ಅಂತ ಗೊತ್ತಿಲ್ಲದೆ ಕೋಪದಲ್ಲಿರೋದು ಅಷ್ಟೇ. ಅಲ್ಲ ಕಣಮ್ಮ ಮಗಳೇ, ನೀನ್ ಅವಳನ್ನ ಹಾವಲ್ಲ ಹೂವು ಅಂತ ನಂಬ್ಕೊಂಡ್ಬಿಟ್ಟಿದ್ಯಾ. ನನಗೂ ಕೂಡ ಅವಳು ಹಾವಲ್ಲ ಹೂವು ಅಂತ ನಂಬ್ಸೋದಿಕ್ ಪ್ರಯತ್ನಿಸ್ತಿದ್ಯಾ. ಆದ್ರೆ ನಿನ್ ಪ್ರಯತ್ನ ಫಲ ಕೊಡುತ್ತೆ ಅಂತ ಅನ್ಕೊಂಡಿದ್ಯೇನಮ್ಮ. ಅಪ್ಪ, ಇದುವರೆಗೂ ನಾನು ಮಾಡಿರೋ ಪ್ರಯತ್ನದಲ್ಲಿ ಎಲ್ಲದರಲ್ಲೂ ನಾನು ಗೆದ್ದಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ಈ ಪ್ರಯತ್ನ ಕೂಡ ಗೆಲ್ತೀವಿ. ಅಮ್ಮ ಸೂಪರ್ ಮಾರ್ಕೆಟ್ ಇಡಕ್ಕೆ ಜಮೀನ್ ಪತ್ರ ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ನಿಜ. ಆದ್ರೆ ನನ್ ಮದ್ವೆಗೆ ಪತ್ರ ಬೇಕೇ ಬೇಕು ಅಂತ ಕೇಳಿದ್ರೆ ಸಂತೋಷವಾಗಿ ಪತ್ರ ಕೊಟ್ಟೆ ಕೊಡ್ತಾರೆ. ನೋಡ್ತಾ ಇರಿ.
ನೀನ್ ನಂಬಿದ್ಯಾ ಅಂತ ನಾನು ನಂಬ್ತೀನಿ ಬಿಡು.